ಇವರುಗಳ ಹೆಸರು ನಾಗೇಶ್ ಮತ್ತು ಮಧು ಅಂತ. ಇವರಿಬ್ರು ಕುಚುಕು ಫ್ರೆಂಡ್ಸು. ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದ ನಿವಾಸಿಗಳು. ಕೂಲಿ ಕೆಲಸ ಮಾಡ್ಕೊಂಡಿದ್ದ ಈ ಸ್ನೇಹಿತರಿಬ್ರು ಕುಡಿತದ ಚಟಕ್ಕೆ ಬಿದ್ದಿದ್ರು. ಕೂಲಿಯಿಂದ ಬಂದ ಹಣವನ್ನ ಪೋಷಕರಿಗೆ ಕೊಡದೆ ಬಾರ್ನಲ್ಲಿ ಕುಳಿತು ಕಂಠಪೂರ್ತಿ ಕುಡಿತಾ ಇದ್ರು. ಹೀಗೆ ಕುಡಿತದ ಚಟಕ್ಕೆ ಬಿದ್ದಿದ್ದ ಸ್ನೇಹಿತರು ತಮ್ಮ ಕುಡಿತಕ್ಕೆ ಹಣ ಸಾಲ್ತಾ ಇಲ್ಲ ಅಂತ ಕಳ್ಳತನಕ್ಕೆ ಇಳಿದಿದ್ರು. ಸಿಕ್ಕ ದೇವಾಲಯಗಳಿಗೆ ಕನ್ನ ಹಾಕಿ ಮೋಜು ಮಸ್ತಿ ಮಾಡ್ತಾ ಇದ್ರಂತೆ. ಮೇ 6ನೇ ತಾರೀಕು ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲಗುರ್ಕಿ ಗ್ರಾಮದ ಶ್ರೀ ವೆಂಕಟ ತಿರುಮಲ ಸ್ವಾಮಿ ದೇವಾಲಯಕ್ಕೆ ಮಧ್ಯರಾತ್ರಿ ನುಗ್ಗಿದ ಈ ಇಬ್ಬರು ಸ್ನೇಹಿತರು ಗಡಾರಿ ಮೂಲಕ ದೇವಾಲಯದ ಬೀಗ ಮುರಿದು ಹುಂಡಿಯಲ್ಲಿದ್ದ 10,000 ರೂಪಾಯಿ ನಗದು ಹಾಗೂ ದೇವರ ಪಂಚಲೋಹದ ವಿಗ್ರಹಗಳನ್ನ ಕದ್ದು ಗೋವಿಂದ ಗೋವಿಂದ ಅಂತ ಪರಾರಿಯಾಗಿದ್ರು. ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಕಳ್ಳರ ಪತ್ತೆಗೆ ಬಲೆ ಬೀಸಿದ್ರು. ಕಳ್ಳರ ಚಲನವಲನಗಳನ್ನ ಗಮನಿಸಿದ ಪೊಲೀಸರು ಆರೋಪಿಗಳನ್ನಿಬ್ಬರನ್ನೂ ಹಿಡಿದು ತಂದಿದ್ದಾರೆ. ನಡೀರಪ್ಪ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 6ನೇ ತಾರೀಕಿಗೆ 6th ಮೇಗೆ ಒಂದು ಟೆಂಪಲ್ ಥೆಫ್ಟ್ ಆಗಿದೆ ಗುಂಡ್ಲಗರ್ಕಿ ವಿಲೇಜಲ್ಲಿ. ಆ ಕೇಸಲ್ಲಿ ನಮಗೆ ಹುಂಡಿಯಿಂದ ಸ್ವಲ್ಪ ಕ್ಯಾಶ್ ತೊಗೊಂಡು ಹೋಗಿದ್ದಾರೆ ಮತ್ತು ಐಡಲ್ ವಗೇರದು ಕೂಡ ಥೆಫ್ಟ್ ಆಗಿದೆ, ಈ ಥರ ಮಾಹಿತಿ ಬಂದಿದೆ. ಸೊ ನಾವು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಇನ್ವೆಸ್ಟಿಗೇಷನಲ್ಲಿ ನಮಗೆ 2 ಜನ ಆರೋಪಿ ಸಿಕ್ಕಿದ್ದಾರೆ. ಒಬ್ಬರು ಮಧು ಅರೌಂಡ್ 24 ಇಯರ್ಸ್ ಏಜ್, ಬಾಪೂಜಿ ನಗರ್ ಚಿಕ್ಕಬಳ್ಳಾಪುರ, ಮತ್ತು ಇನ್ನೊಬ್ಬರು ನಾಗೇಶ್ 23 ಇಯರ್ಸ್, ಅವರು ಕೂಡ ಬಾಪೂಜಿ ನಗರ್ ಚಿಕ್ಕಬಳ್ಳಾಪುರ. ಇಬ್ಬರು ಜನ ಲೇಬರ್ ಆಗಿ ಕೆಲಸ ಮಾಡ್ತಾರೆ. ಇವರಿಂದ ನಾವು ಒಂದು 2 ವೀಲರ್ ಮತ್ತು 4,000 ರೂಪೀಸ್ ಕ್ಯಾಶ್ ರಿಕವರಿ ಮಾಡಿದ್ದೀವಿ. ಮತ್ತು ಇಂಟರ್ಗೇಷನ್ ಪ್ರಕಾರ ಇವರು ನಂದಿಗಿರಿಧಾಮ್ ಸ್ಟೇಷನಲ್ಲಿ 80/25 ಏನೊಂದು ಟೆಂಪಲ್ ಥೆಫ್ಟ್ ಕೇಸ್ ಆಯಿತು, ಆ ಕೇಸಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಸೊ ಈ 2 ಕೇಸ್ ನಾವು ಅವರಿಗೆ ಅರೆಸ್ಟ್ ಮಾಡಿಕೊಂಡು ಸಾಲ್ವ್ ಆಗಿದೆ ನಮಗೆ ಕಳ್ಳತನ ಕೇಸಸ್. ಇನ್ನು ಆರೋಪಿಗಳಾದ ನಾಗೇಶ್ ಮತ್ತು ಮಧು ಇಬ್ರು ಕಳ್ಳತನ ಮಾಡಿ ಏನೂ ತಿಳಿಯದಂತೆ ಓಡಾಡಿಕೊಂಡು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಕಳ್ಳತನ ಮಾಡಿದ ಹಣದಿಂದ ಮೋಜು ಮಸ್ತಿ ಮಾಡ್ತಾ ಇದ್ರು. ಇದಲ್ಲದೆ ನಂದಿ ಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವರ ಮೇಲೆ ಇನ್ನೂ ಒಂದು ಕೇಸ್ ದಾಖಲಾಗಿದ್ದು ಪೊಲೀಸರ ತನಿಖೆಯಲ್ಲಿ ಆರೋಪಿಗಳು ಈ ಎಲ್ಲ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರಂತೆ. ಇನ್ನು ಕಳ್ಳತನಕ್ಕೆ ಬಳಕೆ ಮಾಡಿದ ಬೈಕು ಹಾಗೂ ಗಡಾರಿಯನ್ನ ವಶಪಡಿಸಿಕೊಂಡಿದ್ದಾರೆ. ನೋಡಿ, ಐಡಲ್ ವಗೇರ ಏನು ತಗೊಂಡು ಹೋಗಿದ್ದಾರೆ ಅದು ಈಗ ರಿಕವರಿ ಆಗಿಲ್ಲ. ನಾವು ಪತ್ತೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಏನು ಮಾಡಿದ್ದಾರೆ. ಕ್ಯಾಶ್ ವಗೇರತ್ತು ಅವರು ಲೇಜರ್ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಬೇಸಿಕ್ಲಿ ಇವರು ಎಲ್ಲರೂ ಅಡಿಕ್ಟ್ಸ್ ಇದ್ದಾರೆ, ಜಾಸ್ತಿ ಕುಡಿತಾರೆ, ಲೇಬರ್ ಕೆಲಸ ಮಾಡ್ತಾರೆ, ದುಡ್ಡು ವಗೇರ ಎಲ್ಲ ಟೆಂಪಲ್ ವಗೇರಾಗಿ ಟಾರ್ಗೆಟ್ ಮಾಡ್ತಾರೆ. ಮೊದಲೇ ಕೂಡ ಈ ಥರ ಕೇಸಸ್ ಆಗಿದೆ ನಮ್ಮಲ್ಲಿ. ಸೊ ಡೆಫಿನೆಟ್ಲಿ ಇವರಿಗೆ ಈ ಬಾರಿ ನಾವು ಅರೆಸ್ಟ್ ಮಾಡಿದ್ದೀವಿ, ಕಂಟ್ರೋಲ್ ಮಾಡೋಕ್ಕೆ ಆಗುತ್ತೆ. ಇವರದು ಇಲ್ಲ, ಬೇರೆ ಜಾಗ ಕೂಡ ಚಿಕ್ಕಬಳ್ಳಾಪುರಲ್ಲಿ ಯಾರು ಮಾಡಿದ್ದಾರೆ ನಾವು ಪತ್ತೆ ಮಾಡಿದ್ದೀವಿ. ಶಿಲ್ಘಟ್ಟಲ್ಲಿ ಆಗಿದೆ ಅಫೆನ್ಸ್, ಚೇಲೂರಲ್ಲಿ ಆಗಿದೆ, ಚೇಲೂರಲ್ಲಿ ಮೊನ್ನೆ ಆಗಿದೆ, ಅದು ಕೂಡ ಪತ್ತೆ ಮಾಡಿದ್ದಾರೆ. ಸಿಲ್ವರ್ ಐಟಮ್ಸ್ ಎಲ್ಲ ಸಿಕ್ಕಿದೆ. ಆಮೇಲೆ ಬಾಗೇಪಲ್ಲಿಯಲ್ಲಿ ವಿಗ್ರಹ ಕಳ್ಳತನ ಮಾಡಿದ್ದಾರೆ, ಆ ವಿಗ್ರಹ ಕೂಡ ರಿಕವರಿ ಆಗಿದೆ. ಸೊ ಸುಮಾರು ಜಾಗ ಆಗಿದೆ ಡಿಸ್ಟಿಕಲ್ಲಿ, ಬಟ್ ಮ್ಯಾಕ್ಸಿಮಮ್ ಕೇಸಸ್ ನಾವು ಪತ್ತೆ ಮಾಡಿದ್ದೀವಿ ಟೆಂಪಲ್ ಥೆಫ್ಟ್ದು. ಅದು ನಾವು ಪತ್ತೆ ಮಾಡ್ತಾ ಇದ್ದೀವಿ. ಬೇರೆ ಡಿಸ್ಟ್ರಿಕ್ಸಿಂದ ಕೂಡ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ನಮಗೆ ಬಿಟ್ಟು ಬೇರೆ ಯಾವುದು ಜಾಗ ಈ ಥರ ಮಾಡಿದ್ದಾರೆ ಅದು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಒಟ್ಟಾರೆ ಕುಡಿತದ ಚಟಕ್ಕೆ ಬಿದ್ದಿದ್ದ ಸ್ನೇಹಿತರಿಬ್ಬರು ಕೂಲಿ ಮಾಡಿದ ಹಣ ಸಾಲ್ತಾ ಇಲ್ಲ ಅಂತ ದೇವಸ್ಥಾನಗಳಿಗೆ ಕನ್ನ ಹಾಕಿ ಮೋಜು ಮಸ್ತಿ ಮಾಡ್ತಾ ಇದ್ದಂತ ಇಂಥ ಖತರ್ನಾಕ್ ಕಳ್ಳರನ್ನ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಬಂಧಿಸಿ ಜೈಲ್ಗಟ್ಟಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.